ಜನಧನಿ ಸಾಂಸ್ಕೃತಿಕ ಟ್ರಸ್ಟ್ ಹಾಗೂ ಕರ್ನಾಟಕ ಸಂಘದ ಆಶ್ರಯದಲ್ಲಿ 27ನೇ ವರ್ಷದ ದೇವಮ್ಮ ಇಂಡ್ವಾಳು ಹೆಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ ಹಾಗೂ ಹೆಚ್ ಶಾರದಮ್ಮ ಮತ್ತು ಕೆಂಪಯ್ಯ ವಿದ್ಯಾರ್ಥಿ ಪುರಸ್ಕಾರ ಸಮಾರಂಭವನ್ನು ಸೆಪ್ಟೆಂಬರ್ 1ರಂದು ಬೆಳಗ್ಗೆ 11 ಗಂಟೆಗೆ ಮಂಡ್ಯದ ಕೆ.ವಿ. ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂಡ್ವಾಳು ಹೆಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿಗೆ ಮೈಸೂರು ವಿಶ್ರಾಂತ ಕುಲಪತಿ ಡಾಕ್ಟರ್ ಎನ್.ಎಸ್. ರಾಮೇಗೌಡ ಹಾಗೂ ದೇವಮ್ಮ ಇಂಡ್ವಾಳು ಹೆಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿಗೆ ಮೈಸೂರು ವಿವಿ ಕುಲಸಚಿವರಾದ ವಿ.ಆರ್. ಶೈಲಜಾ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಶಾರದಮ್ಮ ವಿದ್ಯಾರ್ಥಿ ಪುರಸ್ಕಾರಕ್ಕೆ ಇಂಡ್ವಾಳು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಚರಣ, ಮಾದೇಗೌಡನ ಕೊಪ್ಪಲು ಗ್ರಾಮದ ದೀಪಿಕಾ ಹಾಗೂ ಕೆಂಪಯ್ಯ ವಿದ್ಯಾರ್ಥಿ ಪುರಸ್ಕಾರಕ್ಕೆ ಕೊತ್ತತ್ತಿ ಗ್ರಾಮದ ಸ್ನೇಹ, ಪಿಯಳ್ಳಿ ಗ್ರಾಮದ ಮಾದೇಶ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಅಂದು ಮಾಜಿ ಸಚಿವ ಸಿ.ಎಸ್. ಉತ್ತರಾಜು ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದು, ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಮುಖಂಡ ಡಾಕ್ಟರ್ ಸಿದ್ದರಾಮಯ್ಯ ಭಾಗವಹಿಸಲಿದ್ದು, ಇಂಡ್ವಾಳು ಹೆಚ್ ಹೊನ್ನಯ್ಯ ಅವರ ಪುತ್ರ ಎಚ್ ಸಿದ್ದಪ್ಪ ಉಪಸ್ಥಿತರಿರಲಿದ್ದಾರೆ ಎಂದರು. ಹಮ್ಮಿಕೊಂಡಿದ್ವಿ 27ನೇ ವರ್ಷದಿದು ಸತತವಾಗಿ ಜನಧನಿ ಮತ್ತು ಕರ್ನಾಟಕ ಸಂಘ ಜೊತೆಯಲ್ಲಿ ಇದನ್ನು ಕೊಡ್ತಾ ಇದೆ. ಜನಧನಿಯಿಂದ ಪ್ರಾರಂಭ ಮಾಡಿದ್ದು ಈ ಕರ್ನಾಟಕ ಸಂಘ ಅದರ ಜೊತೆಯಲ್ಲಿ ಸೇರಿಕೊಂಡಿದೆ. ಪ್ರತಿ ವರ್ಷ ಸಮಾಜ ಸೇವೆಗಾಗಿ ಕೆಲಸ ಮಾಡ್ತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನು ಗುರುತಿಸ್ಕೊಡ್ತೀವಿ. ಈ ಸಾರಿ ಇಂಡ್ವಾಳು ಹೆಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿಯನ್ನು ನಮ್ಮ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂಥ ಎನ್.ಎಸ್. ರಾಮೇಗೌಡರಿಗೆ ಅದನ್ನು ಕೊಡ್ತಾಯಿದ್ವಿ. ರಾಮೇಗೌಡರಿಗೆ ತಮಗೆಲ್ಲ ಗೊತ್ತಿದೆ, ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅದಕ್ಕೊಂದು ದಿಕ್ಕು ದೆಸೆಯನ್ನು ತೋರಿಸಿದಂಥ ಪ್ರಾರಂಭಕ್ಕೆ. ಆನಂತರ ದೇವಮ್ಮ ಇಂಡ್ವಾಳು ಹೆಚ್ ಹೊನ್ನಯ್ಯ ಪ್ರಶಸ್ತಿಯನ್ನು ವಿ.ಆರ್. ಶೈಲಜಾ ಇಲ್ಲಿ ನಮ್ಮಲ್ಲೇ ADC ಆಗಿದ್ದರು. ಈಗ ಅವರು ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಕೊಡ್ತಾಯಿದ್ದೀವಿ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಈ ಇಂಡ್ವಾಳು ಹೆಚ್ ಹೊನ್ನಯ್ಯನವರ ಮಗಳು ಮತ್ತು ಅಳಿಯ ಅವರ ಶಾರದಮ್ಮ ಕೆಂಪಯ್ಯ ಅವರೊಂದು ವಿದ್ಯಾರ್ಥಿ ಪುರಸ್ಕಾರ ಕೊಡ್ತಾಯಿದ್ದಾರೆ. ಇಂಡ್ವಾಳಿನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಕೊತ್ತತ್ತಿಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ SLCಯಲ್ಲಿ 5,000 ರೂಪಾಯಿ ಹಣವನ್ನು ಕೊಡ್ತಾಯಿದ್ದಾರೆ. 20,000 ರೂಪಾಯಿ ಅದು, ಇದೊಂದು 25, 50,000 ರೂಪಾಯಿ, 75,000 ರೂಪಾಯಿನಷ್ಟು ಹಣವನ್ನು ಕೊಡ್ತಾಯಿದ್ದಾರೆ. ಸ್ವಾಮಿ ಇವ್ರದ್ದು ಅವತ್ತಿನ ಪ್ರಶಸ್ತಿ ಪ್ರದಾನವನ್ನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರು ಅವರು ಮಾಡ್ತಾರೆ. ಅಧ್ಯಕ್ಷತೆಯನ್ನು ಸಿ.ಎಸ್. ಪುಟ್ಟರಾಜು ಅವರು ವಹಿಸ್ಕೊಳ್ತಾರೆ. ಹಾಗಾಗಿ ಸಿದ್ದರಾಮಯ್ಯನ ನಮ್ಮ BJP ಮುಖಂಡರು ಮತ್ತು ಎಚ್ ಸಿದ್ದಪ್ಪ ಮುಖ್ಯ ಅತಿಥಿಗಳಾಗಿರ್ತಾರೆ. ಸೊ ಕುಮಾರಿ ದೀಪಿಕಾ M.R. ಮಾದೇಗೌಡನ ಕೊಪ್ಪಲು, ಚಿರಂಜೀವಿ ಚರಣ್ IV ಇಂಡ್ವಾಳು ಅವರು ಶಾರದಮ್ಮ ವಿದ್ಯಾರ್ಥಿ ಪುರಸ್ಕೃತರಾಗಿದ್ದಾರೆ. ಮತ್ತು ಕೆಂಪಯ್ಯನವರು ಬೇವನಹಳ್ಳಿಯವರು ಅವರು ಕೊತ್ತತ್ತಿ ಹೈಸ್ಕೂಲ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದನ್ನು ಕೊಡ್ತಾಯಿದ್ದೀವಿ. ಕುಮಾರಿ ಸ್ನೇಹ ಕೊತ್ತತ್ತಿ, PJ ಮಾದೇಶ್ ಪಿಯಳ್ಳಿ ಅಂಥೇಳಿ ಅವರು ತೊಗೊಂಡಿರ್ತಕ್ಕಂಥದ್ದಕ್ಕೆ. ಸೊ ಇದನ್ನು ಬೆಳಗ್ಗೆ 11 ಗಂಟೆಗೆ ನಮ್ಮ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ವಿತರಣೆ ಮಾಡ್ತಾಯಿದ್ವಿ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿ ಸೋಮಶೇಖರ್, ಕೋಣನಹಳ್ಳಿ ಜಯರಾಮ ಉಪಸ್ಥಿತರಿದ್ದರು.